ಕಷ್ಟ. ನಾನು ಗೀತಕ್ಕ ಶಿವಣ್ಣ ಇರ್ತಾರೆ ಅನ್ನೋದನ್ನ ಏನೋ ಒಂದು ಕ್ವೆಶನ್ ಮಾರ್ಕಲ್ಲಿ ಮನಸ್ಸಲ್ಲಿ ಇಟ್ಕೊಂಡೇ ನಾವು ಕಳಿಸ್ಕೊಟ್ವಿ ಅಲ್ಲ. ಅವ್ರ ವರ್ಕಲ್ಲಿ ಆ ಟೈರ್ಡ್ನೆಸ್ನ ನುಂಗ್ಕೊಂಡ್ರು, ಆ ಪ್ರೆಷರ್ನ ನುಂಗ್ಕೊಂಡ್ರು. ಸೂಪರ್ ವಿಲ್ ಪವರ್ ಅದು ಅವ್ರ ಅಭಿಮಾನಿಗಳು ಕೊಟ್ಟಿರ್ತಕ್ಕಂಥ ಅದೊಂದು ಗಿಫ್ಟ್ ಶಿವಣ್ಣ ಅವರಿಗೆ. ಕಷ್ಟ. ನಾನು ಗೀತಕ್ಕ ಶಿವಣ್ಣ ಅವ್ರ ಮಗಳು ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಹೇಳಬೇಕಾಯ್ತು. ಐ ಥಿಂಕ್ ಅದು ಬಿಟ್ಬಿಡೋಣ, ಯಾಕೆಂದರೆ ಹೌ ಹಿ ಟುಕ್ ಹೌ ಇಟ್ಸ್ ವೆರಿ ಡಿಫಿಕಲ್ಟ್ ಆ ಟೈಮಲ್ಲಿ. ಚೆನ್ನಾಗಾಯ್ತಲ್ಲ, ಈಗ ಶಿವಣ್ಣವರು ಅವ್ರ ಅಭಿಮಾನಿ ದೇವರುಗಳಿಂದ ತುಂಬ ಚೆನ್ನಾಗಾಗಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ನಾನು ಕೂಡ ಅವ್ರ ಅಭಿಮಾನಿ ದೇವರುಗಳಲ್ಲಿ ನಾನು ಒಬ್ಬ. ನನಗೆ ಒಂದು ಭಾವ ಅನ್ನೋದು ಒಂದು ಭಾಗ ಆದರೆ ಐ ಥಿಂಕ್ ಅವ್ರ ಅಭಿಮಾನಿಗಳಲ್ಲಿ ನಾನು ಒಬ್ಬ ಇರ್ತೀನಿ. ಲಾಸ್ಟ್ ಪರ್ಸನ್ ಇದ್ರೂ ಪರವಾಗಿಲ್ಲ, ಫಸ್ಟ್ ಪರ್ಸನ್ ಎಲ್ಲಾದರೂ ಕೊಡಲಿ, ಬಟ್ ಸಾಕು. ಅದು ಹೇಳೋದು ಭಾಳ ಕಷ್ಟ ಆಯಿತು, ಅವರು ತೊಗೊಂಡಿರ್ತಕ್ಕಂಥದ್ದು ಅದೆಲ್ಲ. ಬಟ್ ಬದಲಾವಣೆ, ಆ ವಿಲ್ ಪವರು, ಆವಾಗ ಯಾರೇ ಮನುಷ್ಯ ಆದನ್ನು ಕೂಡ ಅವರೇ ಹೇಳಿದ್ರಲ್ಲ, ಗೊತ್ತಾದಾಗ ಹೋಗಬೇಕಾದ್ರೆ ನಿಮಗೆಲ್ಲ ಗಾಬರಿಯಲ್ಲೇ ಕಳಿಸ್ಕೊಟ್ವಿ ನಾವು, ಹೌದಾ? ನೀವೆಲ್ಲ ಮಾಧ್ಯಮದಲ್ಲಿ ಅವರಿಗೆ ಮಾಧ್ಯಮದವ್ರು ಕೇಳಬೇಕಾದ್ರೆ ಗಾಬರಿಯಲ್ಲೇ ಕಳಿಸಿದ್ದು ನೀವೆಲ್ಲ. ಇಷ್ಟೊಂದು ಟ್ರಾನ್ಸ್ಫಾರ್ಮೇಷನು, ಇಷ್ಟೊಂದು ರೀತಿಯಲ್ಲಿ ಹಿಂಗೆ ನಮ್ಮ ಜೊತೆಗೆ ಹಿಂಗೆ ಇರ್ತಾರೆ ಅನ್ನೋದನ್ನ ಏನೋ ಒಂದು ಕ್ವೆಶನ್ ಮಾರ್ಕಲ್ಲಿ ಮನಸ್ಸಲ್ಲಿ ಇಟ್ಕೊಂಡೇ ನಾವು ಕಳಿಸ್ಕೊಟ್ವಿ ಅಲ್ಲ. ಅದಕ್ಕೆ ನಾನು ಅದು ಚರ್ಚೆ ಮಾಡಲ್ಲ. ಶಿವಣ್ಣವ್ರು ಸಿಕ್ಕಾಗ ಅವ್ರಿಗೆ ನೀವು ಕೇಳೋದು ಒಳ್ಳೆಯದು. ಬಟ್ ಇಟ್ ವಾಸ್ ಡಿಫಿಕಲ್ಟ್. ಇದು ಭಾಳ ಕಷ್ಟ ಆಯಿತು. ಬಟ್ 2 ಡೇಸಲ್ಲೇ ಐ ಥಿಂಕ್ ಅವ್ರ ಕೆಲಸನ ಬಿಡೋಕ್ಕೆ ಹೋಗಲಿಲ್ಲ. ಅವರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅದೆಲ್ಲ ಅವರಿಗೆ ಮೆಂಟಲಿ ಹಿ ವಾಸ್ ಆಕ್ಯುಪೈಡ್ ಇದ್ರದ್ದೆಲ್ಲ. ಅವ್ರು ಸ್ವಲ್ಪ ಟಯರ್ಡ್ ಆದ್ರೂ ಅಷ್ಟೊಂದು ತೋರಿಸ್ಕೊಳ್ದೆ ಅವ್ರ ವರ್ಕಲ್ಲಿ ಆ ಟಯರ್ಡ್ನೆಸ್ನ ನುಂಗ್ಕೊಂಡ್ರು, ಆ ಪ್ರೆಷರ್ನ ನುಂಗ್ಕೊಂಡ್ರು. ಐ ಥಿಂಕ್ ಈಸ್ ಅ ಗ್ರೇಟ್ ಸೋಲ್. ಭಾಳ ದೊಡ್ಡ ಮನುಷ್ಯ, ಅದು ಎಲ್ಲರಿಗೂ ಉದಾಹರಣೆ. ಗೀತಕ್ಕ ಅವರು ಭಾಳ ದೊಡ್ಡ ಸಪೋರ್ಟ್ ಅನಿಸುತ್ತೆ. ಶಿವಣ್ಣವ್ರು ಏನೇ ನಿರ್ಧಾರ ತೊಗೊಂಡ್ರೇನು ಗೀತಕ್ಕ ಸ್ಟುಡ್ ಬೈ, ಬಿಕಾಸ್ ಎಲ್ಲ ಡಿಸಿಷನ್ಸ್ ಅವರಿಬ್ಬರು ತೊಗೊಳ್ಳೋದು ಅವ್ರ ಇದರೊಳಗೆ. ನಾವೆಲ್ಲ ಔಟ್ಸೈಡ್, ನಾವು ಕೆಲಸ ನಮಗೆ ಜವಾಬ್ದಾರಿ ಕೊಟ್ಟಾಗ ನಾವು ಹೋಗ್ತೀವಿ, ತೊಂದರೆಗಳಿದ್ದಾಗ ನಾವು ಹೋಗ್ತೀವಿ, ನಾವೇನು ದಿನ ಇರೋದಿಲ್ಲ. ಈಗ ರೆಸ್ಟಿಗೆ, ಯಾಕೆಂದ್ರೆ ತುಂಬ ಜನರು ಎಲ್ಲ ಬರೋರೆಲ್ಲ VIPs ಆದಾಗ ಶಿವಣ್ಣವ್ರು ಎಲ್ಲರನ್ನೂ ಕಾಣಲೇಬೇಕು, ಕಷ್ಟ ಆಗ್ತದೆ. ಅದಕ್ಕೆ ಅವ್ರಿಗೆ ರೆಸ್ಟಿಗೆ ಹೋಗಿದ್ದಾರೆ. ಏನು ರೆಸ್ಟ್ ಅಂದರೆ ರೆಸ್ಟ್ ಅಲ್ಲ, ಆ್ಯಕ್ಚುಲಿ ಜಸ್ಟ್ ಟು ಬ್ರೇಕ್ ದಟ್ ಚೈನ್ ಆಫ್ ಪೀಪಲ್ ಕಮಿಂಗ್ ಎವ್ರಿ ಡೇ, ದಿನ ಬಂದು ಡಿಸ್ಟರ್ಬ್ ಮಾಡೋದು, ಯಾಕೆಂದರೆ ಕಷ್ಟ ಆಗುತ್ತಲ್ಲ ಅದಕ್ಕೆ. ಬಟ್ ಅವಾಗ ಏನು ಮಾಡಿದರು ಶಿವಣ್ಣವರು, ಅವರು ಕೆಲಸ ಇಲ್ಲದೆ ಅವ್ರಿಗೆ ಒಂಥರ ಅವ್ರ ಕೆಲಸನೇ ಅವರು ಆಕ್ಸಿಜನ್ ಇದ್ದಂಗೆ ಶಿವರಾಜ್ಕುಮಾರ್ ಅವರಿಗೆ. ನೀವು ಅದಕ್ಕೆ ಆಯಿತು 130 120 ಮೂವೀಸ್ ಮಾಡಿರೋದು, ಬಿಕಾಸ್ ಅವ್ರ ಲೈಫೇ ಅದು. ಸೊ ಅದನ್ನು ಅವ್ರು ಬಿಟ್ಕೊಡ್ಲಿಲ್ಲ. ಅದ್ರ ಜೊತೆಗೆ ಗೀತಕ್ಕವರು ಮತ್ತು ಶಿವಣ್ಣವ್ರಿಗೆ ಕೆಲವು ಫ್ರೆಂಡ್ಸ್ ಇದ್ದಾರೆ, ಫ್ರೆಂಡ್ ಸರ್ಕಲ್ಲು, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಏನು ವಿಸಿನಿಟಿ ಇದೆ. ನಾನು ದಿನ ಹೋಗೋದೇ ಇಲ್ಲ ಶಿವಣ್ಣವ್ರಿಗೆ. ನಾನು ಡೇ ಟೈಮಲ್ಲೇ ಮೀಟ್ ಮಾಡೋದಿಲ್ಲ. ಡೇ ಟೈಮ್ ಅಂದ ತಕ್ಷಣ ನೈಟ್ ಟೈಮ್ ಮೀಟ್ ಮಾಡ್ತೀನಿ ಅಲ್ಲ, ಮಾರ್ನಿಂಗು ಬೆಳಗ್ಗೆ ಯಾವಾಗಲೂ 6:30ಗೆ ಹೋಗ್ಬಿಡ್ತೀನಿ. 6:37 ಫ್ರೀ ಆಗಿರ್ತಾರೆ. ನಾನು ಗೀತಕ್ಕ ಶಿವಣ್ಣ ಎಲ್ಲ ಏನಾದ್ರು ಇದ್ದರೆ ಕಷ್ಟ ಸುಖ ಏನೇನು ಮಾತಾಡ್ಕೋಬೇಕು, ಏನಾದ್ರು ಬೇರೆ ವಿಚಾರ ಇದ್ದರೆ ಅದನ್ನೆಲ್ಲ ಮಾತಾಡ್ತೀವಿ. ಈ ಹೆಲ್ತ್ ಇಶ್ಯೂಸ್ ಬಂದಾಗ ಸ್ವಲ್ಪ ಕ್ವೈಟ್ ಫ್ರೀಕ್ವೆಂಟಾಗಿ ಹೋಗಿ ವೀಡಿಯೋ ಕಾನ್ಫರೆನ್ಸಿಂಗೆಲ್ಲ ಗೀತಕ್ಕ ಎಲ್ಲ ಹೇಳಿದ್ರಲ್ಲ, ಅದೇ ಥರ ವೀಡಿಯೋ ಕಾನ್ಫರೆನ್ಸಲ್ಲಿ ನಾನು ಎಲ್ಲ ಇದ್ದು, ಎಲ್ಲ ಏನಿಲ್ಲ, ಡಾಕ್ಟರ್ಸ್ ಮೇಲೆ ಜವಾಬ್ದಾರಿ ಬಿಟ್ಟರು. ನೀವೆಲ್ಲ ದೇವ್ರ ಸ್ಥಾನದಲ್ಲಿದ್ದೀರಾ, ನಿಮ್ಮನ್ನು ನಂಬ್ತೀವಿ. ನಾವು ಕಾಣದೇ ಇರೋ ದೇವರು ಒಂದು ಕಡೆಗೆ ನಂಬಿದರೆ, ಕಾಣೋಂಥ ದೇವರು ನೀವು, ನಿಮ್ಮನ್ನು ನಂಬ್ತೀವಿ. ಅದನ್ನೇ ನಮಗೆ ಹಿರಿಯರು ಹೇಳ್ಕೊಟ್ಟಿದ್ದು. ಸೊ ವಾಟ್ ಎವರ್ ಯು ಸೇ ವಿ ಆರ್ ರೈಟ್ ಅಂತ ಹೇಳಿ. ಅದೇ ಆ ಇನ್ನರ್ ವಿಲ್ ಪವರ್ ಇದೆಯಲ್ಲ, ಎವ್ರಿ ಟೈಮ್ ಒಳಗಡೆ ನೋವು ಆ ಮನಸ್ಸಲ್ಲಿ ಇದ್ದೇ ಇತ್ತು ಅನಿಸುತ್ತೆ. ಅದು ಶಿವಣ್ಣವ್ರಿಗೆ ನೀವು ಕೇಳಬೇಕಾಗುತ್ತೆ, ಅವರೇ ಹೇಳ್ತಾರೆ. ಬಟ್ ಎಸ್, ಹಿ ಹ್ಯಾಡ್ ವಿಲ್ ಪವರ್. ಅದು ಸೂಪರ್ ವಿಲ್ ಪವರು. ಅದು ಅವ್ರ ಅಭಿಮಾನಿಗಳು ಕೊಟ್ಟಿರ್ತಕ್ಕಂಥ ಒಂಥರ ಬಳುವಳಿನೋ ಇಲ್ಲ, ಅದೊಂದು ಗಿಫ್ಟ್ ಶಿವಣ್ಣವರಿಗೆ. ಅವ್ರದ್ದು ಅರ್ನಿಂಗ್ಸ್, ಅದು ವೆಲ್ತ್, ಅದು ಅವ್ರ ಆಸ್ತಿ. ಅದು ಆ ಆಸ್ತಿನ ಇಂಟ್ಯಾಕ್ಟಾಗಿ ಇಟ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಅಂಥ ವ್ಯಕ್ತಿ ಕೈಲಿದೆ. ಅಂಥವ್ರು ಶಿವಣ್ಣವರು ಮತ್ತು ಗೀತಕ್ಕವರೆಲ್ಲ ಇದನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿದರು. ನಾನು ಕೂಡ ನನ್ನ ಡ್ಯೂಟಿ ಏನಿದೆ ಹೋಗಿ ಬರೋದು, ಬಿಕಾಸ್ ದಟ್ ವಾಸ್ ವೆರಿ ಕ್ರೂಷಿಯಲ್. ನಾನು ಗೀತಕ್ಕವ್ರ ಜೊತೆಗೆ ಇರಬೇಕಾಗಿತ್ತು. ಆ ಕ್ರೂಷಿಯಲ್ ಭಾಳ ಕ್ರೂಷಿಯಲ್ ಅದು. ಸೊ ಅದಕ್ಕೆ ಅಷ್ಟು ನಾನು ಮಾಡಿ, ಈಗ ನಾನು ಒಬ್ಬ ಸಚಿವನಾಗಿ ತುಂಬ ನನಗೂ ಇಲ್ಲಿ ಜವಾಬ್ದಾರಿ ಇರುತ್ತೆ. ಗೀತಕ್ಕ ಎಲ್ಲ ಅದೇ ಹೇಳಿದರು. ಬೇಗ ನನ್ನನ್ನು ಹೊಡೆಸ್ಬಿಟ್ರು. ನಾನು ಬೇಗ ಬಂದುಬಿಟ್ಟೆ ನಾನು, ಯಾಕೆಂದರೆ ಜಾಸ್ತಿ ಇರೋಕ್ಕಾಗಲಿಲ್ಲ. ಬಟ್ ಆ ಕ್ರೂಷಿಯಲ್ ಡೇಸ್ಗೆ ನನ್ನ ಜವಾಬ್ದಾರಿ ಏನಿದೆ ಮಾಡ್ತಕ್ಕಂಥದ್ದು ನಾವು ಮಾಡಿದ್ವಿ.